ಸರ್ ಚೆನ್ನಾಗಿದ್ದೀರಾ ಅಂತ ಸುಮ್ಮನೆ ಮೇಲೆ ಹೇಳ್ತಿರೋದ ಅಥವಾ ಮನಸ್ಸಲ್ಲೂ ಅದೇ ರೀತಿಯಾದ ಫೀಲಿಂಗ್ ಇದೆಯಾ ಸರ್? ಇಲ್ಲ, ಫೀಲಿಂಗ್ ಇದೆ. ಒಂದು ವಾರಕ್ಕೇ ಬೇಗ ಬಂದ್ಬಿಟ್ಟೆ ಅಂತ ಸಾಕಷ್ಟು ಒಂದು ಸ್ವಲ್ಪ ಬೇಜಾರಿದೆ. ಯಾಕಂದರೆ ನಾನು ಅಲ್ಲಿನೂ ಇರಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಯಾಕಂದರೆ ಫೈನಲಿಸ್ಟ್ವರೆಗೂ ಬರ್ತೀನಿ ಅಂದ್ಕೊಂಡಿದ್ದೆ. ಒಂದು ವಾರಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಸಖತ್ತು ಫೀಲ್ ಇದೆ ಒಂಥರ. ಎಲ್ಲಿ ಮಿಸ್ ಹೊಡಿತು, ಏನಾಯ್ತು? ಏನೋ ಗೊತ್ತಿಲ್ಲ ಮೇಡಮ್. ಈಗ ಒಂಟಿ ಜಂಟಿ ಅಂತಂದು ಇದು ಮಾಡಿದ್ರು. ಮೋಸ್ಟ್ಲಿ ನಾನು ಒಬ್ಬನೇ ಹೋಗಿದ್ರೆ ಚೆನ್ನಾಗಿ ಆಟ ಆಡ್ಬೋದಿತ್ತು ಅಂತ ಅನಿಸುತ್ತೆ. ಯಾಕೆಂದರೆ ನಾನಂತೂ ಸೈಲೆಂಟಾಗಂತೂ ಇರ್ತಾ ಇದ್ದಿಲ್ಲ. ಸೊ ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥ ಪರ್ಸನ್ ನಾನು. ಎಲ್ಲ ಒಂದು ಕಡೆಗೆ ನಾನು ಆಯ್ಕೆ ಮಾಡ್ಕೊಳ್ಳೋದಲ್ಲಿ, ಜಂಟಿನಲ್ಲಿ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲಿ ತಪ್ಪಾಯ್ತೋ ಏನೋ, ಅಥವಾ ಒಂಟಿಯಾಗಿ ಹೋಗಿದ್ರೆ ನಾನು ಚೆನ್ನಾಗಿ ಆಟ ಆಡ್ಬೋದಿತ್ತು ಅಂತ ಅನಿಸುತ್ತೆ. ನಾನು ಒಂಟಿಯಾಗಿ ಹೋಗಿದ್ರೆ ಕೂಡ ನಾನು ಅಲ್ಲೇ ಇರ್ತಾ ಇದ್ದೆ, ಅಥವಾ ಜಂಟಿಯಾಗಿ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಕೂಡ ನಾನು ಇರ್ತಾ ಇದ್ದೆ. ಯಾಕಂದರೆ ಡೈಲಿ ನಾನು ಎವ್ರಿ ಸೆಕೆಂಡ್ಸ್ ನಾನು ಆ್ಯಕ್ಟಿವ್ ಆಗಿ ಏನಾದರೂ ಒಂದು ಚಟುವಟಿಕೆಯಲ್ಲಿ ಇರ್ತಕ್ಕಂಥ ಮನುಷ್ಯ ನಾನು. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಒಂಟಿಯಾಗಿ ಹೋಗಿದ್ರೆ ಚೆನ್ನಾಗಿ ಆಡ್ಬೋದಿತ್ತು ಅನಿಸುತ್ತೆ. ಒಂಟಿಯಾಗಿ ಈ ಒಂಟಿ ಜಂಟಿ ಕಾನ್ಸೆಪ್ಟ್ ಕರೆಕ್ಟ್ ಇದೆಯಾ ಬಿಗ್ ಬಾಸ್ ಮಾಡಿದ್ದು? ಯಾಕಂದ್ರೆ ಲಾಸ್ಟ್ 11ನೇ ಸೀಸನ್ ತನಕನೂ ಆ ಒಂಟಿ ಜಂಟಿ ಕಾನ್ಸೆಪ್ಟ್ ಇರಲಿಲ್ಲ. ಬಟ್ ಈ ಸೀಸನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂಟಿ ಜಂಟಿ ಮಾಡಿದ್ರು. ಇಲ್ಲ ಮೇಡಮ್, ಇದು ನಾವು ಕೂಡ ಇದ್ರ ಬಗ್ಗೆ ಬಿಗ್ ಬಾಸ್ ಬಗ್ಗೆ ಇದ್ರದ್ದು ಒಂಟಿ ಜಂಟಿ ಕಾನ್ಸೆಪ್ಟ್ ನಮಗೆ ಗೊತ್ತಿರಲಿಲ್ಲ. ಸ್ಟೇಜ್ ಮೇಲೆ ಬಂದಾಗ ಅಲ್ಲಿ ಅವರು ಇದು ಒಂಟಿ ಜಂಟಿ ಅಂತ ಕಾನ್ಸೆಪ್ಟ್ ಹೇಳಿದ್ಮೇಲೆ ನಮಗೆ ಗೊತ್ತಾಗಿದ್ದು. ಅಷ್ಟು ಕೂಡ ನನಗೆ ಇದ್ರದ್ದು ಅರಿವು ಇಲ್ಲ ನನಗೆ ಇದು ಒಂಟಿ ಜಂಟಿದು. ಯಾಕೆಂದರೆ ನಾನು ಆಟ ನಾನು ತೋರಿಸ್ಬೇಕು, ನನ್ನ ವ್ಯಕ್ತಿತ್ವ ತೋರಿಸ್ಬೇಕಂತೇಳಿ ಬಂದಿದ್ದು ಹೊರತು ನಾವು ಜಂಟಿಯಾಗಿ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಅವ್ರನ್ನ ನಾವು ಜೊತೆಗೆ ಹಾಕ್ಕೊಂಡು ಜಂಟಿಯಾಗಿ ನಾವು ಅಲ್ಲಿ ಆಡೋಕ್ಕೆ ಬಂದಿರಲಿಲ್ಲ. ಆ್ಯಕ್ಚುಲಿ ಒಂಟಿ ಕಾನ್ಸೆಪ್ಟೇ ಒಬ್ಬೊಬ್ಬರೇ ಇದು ಮಾಡಿದ್ರೆ ಅದು ಭಾಳ ಒಳ್ಳೆಯದು. ಏನಾಗುತ್ತೆ ಅಂದರೆ ಈಗ ನೋಡಿ, ಇಬ್ಬಿಬ್ಬರು ಆಟ ಆಡಬೇಕಂತ ಇಬ್ಬಿಬ್ಬರು ಹೋಗಿ ಜಂಟಿಯಾಗಿ ಇದು ಮಾಡಿದ್ರೆ ಎಲ್ಲೋ ಒಂದು ಕಡೆಗೆ ನಾನು ಚೆನ್ನಾಗಿ ಆಟ ಆಡಿರ್ಬೋದು, ನನ್ನಿಂದ ಅವ್ರಿಗೆ ಲಾಸ್ ಆಗಿರುತ್ತೆ. ಅಥವಾ ಅವರು ಚೆನ್ನಾಗಿ ಆಟ ಆಡಿರ್ಬೋದು, ನನ್ನಿಂದ ಅವ್ರು ಚೆನ್ನಾಗಿ ಆಟ ಆಡಿದರೆ ಅವ್ರು ಸೇವ್ ಆಗ್ಬೋದು. ಅಥವಾ ಹಿಂಗೆ ಒಬ್ಬರಿಂದ ಒಬ್ಬರಿಗೆ ಎಫೆಕ್ಟು ಆಗುತ್ತೆ. ಹೀಗಾಗಿ ಒಬ್ಬೊಬ್ಬರೇ ಇದ್ದಿದ್ರೆ ಸೋಲೋ ಪರ್ಫಾರ್ಮೆನ್ಸು, ಸೋಲೋ ಫೈಟು ಮಾಡ್ಬೋದಿತ್ತು. ಏನು ಬೇಕಾದ್ರೂ ಹಂಗೆ ನಾವು ಸ್ವತಂತ್ರವಾಗಿ ಇರ್ಬೋದಿತ್ತು. ಇಲ್ಲಿ ಇಬ್ಬಿಬ್ಬರೇ ಇರೋದ್ರಿಂದ ಇದು ಭಾಳ ವರ್ತ. ಅದು ಎಕ್ಸಾಂಪಲ್ ಅಂತಂದರೆ ನನಗೆ ಒಂದು ವಾರಕ್ಕೆ ಬಂದಿದ್ದೀನಿ ಅಂದರೆ ಅದು ಜಂಟಿ ಕಾನ್ಸೆಪ್ಟೇ ಅಂತ ಹೇಳ್ಬೋದು. ಬಟ್ ಅದನ್ನು ನಾವು ವಿರೋಧ ವ್ಯಕ್ತಪಡಿಸೋಂಗಿಲ್ಲ. ಯಾಕಂದರೆ ಅವ್ರದ್ದು ಸೀಸನ್ 12ನಲ್ಲಿ ಕಾನ್ಸೆಪ್ಟ್ ಇದ್ದಿದ್ದೇ ಅವ್ರ ಪ್ರಕಾರ 1ರ ವಿರುದ್ಧ 2 ಅಂತ ಪ್ಲಾನ್ ಮಾಡ್ಕೊಂಡಿರುವಾಗ ನಾವು ಅದ್ರ ವಿರುದ್ಧ ಯಾವುದೇ ಥರದ ಆಕ್ಷೇಪಣೆಗಳು ಏನೂ ಇಲ್ಲ. ಒಂದು ಖುಷಿ ವಿಚಾರ ಏನಂದರೆ ನಾವು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀವಲ್ಲ, ಮನೆ ಒಳಗೆ ಹೋಗ್ತಿದ್ದೀವಿ ಅನ್ನೋದೊಂದು ಖುಷಿ ಅನ್ನೋದೊಂದು ಬಿಟ್ಟರೆ ಇನ್ನೇನು ನಮಗೆ ಇದ್ರ ಜಂಟಿ ಒಂಟಿದು ನಮಗೆ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಬಟ್ ಈಗ ಒಂಟಿ ಜಂಟಿ ಕಾನ್ಸೆಪ್ಟ್ ಮಾಡಿದ್ದಾರೆ ಅಂತಂದರೆ 1ರ ವಿರುದ್ಧ 2, 2ರ ವಿರುದ್ಧ 1 ಅಂತ ಕಾನ್ಸೆಪ್ಟ್ ಬಂದಿದೆ ಅಂತಂದರೆ ಅಲ್ಲಿ ನಿಮ್ಗೊಂದು ಟಾಸ್ಕ್ ಇತ್ತು ಅಂತ ಅನಿಸುತ್ತೆ ಅಲ್ವಾ? ಈಗ ಒಂಟಿಗಳಿಗೆ ಬೇರೆ ಥರನೇ ಟಾಸ್ಕ್ಗಳು ಕೊಡ್ತಿದ್ರು, ಜಂಟಿಗಳಿಗೆ ಇನ್ನೊಂದು ಬೇರೆ ಥರ ಟಾಸ್ಕ್ ಇರ್ಬೋದು. ನೀವು ಎಲ್ಲೋ ಅಮಿತ್ ಅವ್ರನ್ನ ನಿಮ್ಮನ್ನ ಅಮಿತ್ ಅವರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲರಿಗೂ ಎಡುವುದ್ರಾ? ಇಲ್ಲ, 100ಕ್ಕೆ 100 ಸತ್ಯ. ಅದು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ನಾವು ಎಡಿದೆ ಅನಿಸುತ್ತೆ. ಎಲ್ಲ ಒಂದು ಕಡೆಗೆ ಅವರು ನೀವು ಇದು ಓಪನ್ ಆಗಿ ಅಥವಾ ಇನ್ನೂ ಚೆನ್ನಾಗಿ ಮಾತಾಡಿ ಅಂತಂದೇಳ್ಬಿಟ್ಟು ಅವರು ಸ್ವಲ್ಪ ಕಾಲಹರಣ ಮಾಡಿದ್ರು ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲೂ ಕೂಡ ನಾನು ಬಾಯಿ ಮುಚ್ಕೊಂಡು ಇಲ್ಲ, ಅಲ್ಲಿ ಕೂಡ ನಾವು ಎಲ್ಲ ಮಾತಾಡಿಕೊಂಡು ನಾನು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲರ ಜೊತೆಗೆ ನಾವು ಇದ್ದಿದ್ದು. ಯಾಕೆಂದರೆ ಈಗ ಅವರು ಕೂಡ ಎಕ್ಸ್ಪರ್ಟ್ ಇದ್ದಾರೆ. ಯಾಕೆಂದರೆ ನಾನು ಏನಂತಂದರೆ ನಾನು ಓಪನ್ ಅಪ್ ಆಗಿ ಮಾತಾಡೋಂಥ ವ್ಯಕ್ತಿ. ನಾನು ಯಾರನ್ನ ಕೇಳಿ ನಾನು ಮಾತಾಡೋಂಥನಲ್ಲ. ನಾನು ಈಗ ನಾನು ಸಿಂಗಲ್ ಆಗಿ ನಾನು ಹೋರಾಟ ಇದು ಮಾಡೋದ್ರಿಂದ ನಾನು ಒಬ್ಬನೇ ಅಲ್ಲಿ ಏನೇ ಅನ್ಯಾಯ ನಡೆದ್ರು ಕೂಡ ಪ್ರತಿಭಟಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಇದರಿಂದ ಇಲ್ಲ ಒಂದು ಕಡೆಗೆ ಜಂಟಿಯಾಗಿ ಮತ್ತು ಅವರು ಅಮಿತ್ ಅವರು ನನಗೆ ಇನ್ನೂ ಓಪನ್ ಅಪ್ ಆಗಿಲ್ಲ, ನೀವು ಓಪನ್ ಅಪ್ ಆಗಿ ಅಂತ ಹೇಳಿನೇ ಅವರು ಓಪನ್ ಆಗದೇ ಅವರು ಸೈಲೆಂಟ್ ಆದ್ರು ಅಂತ ಹೇಳ್ತೀನಿ. ಅಮಿತ್ ಅವರು ಓಪನ್ ಅಪ್ ಆಗಲಿಲ್ಲ ನಿಮ್ಮ ಹತ್ರ? ಇಲ್ಲ, ಓಪನ್ ಅಪ್ ಆಗಲಿಲ್ಲ. ಯಾಕಂದರೆ ಈಗ ಓಪನ್ ಅಪ್ ಆಗಿದ್ರೆ ಅಟ್ಲೀಸ್ಟ್ ಮನುಷ್ಯ ಅವನಲ್ಲಿ ಒಂದು ಈ ಮಗ್ಗುರವು ಹರಳುತ್ತೆ. ಅಂದರೆ ನಮ್ಮನ್ನು ಯಾರು ಕೆಣಕ್ತಾ ಇದ್ರು, ನಮ್ಮನ್ನು ನಾವು ಯಾರು ಮಾತಾಡಿಸ್ತಾ ಇದ್ರು, ನಮ್ಮಲ್ಲಿ ಒಂದೊಂದು ಕಲೆ ಪ್ರತಿಭೆ ಅಂತ ದೇವ್ರು ಕೊಟ್ಟಿರ್ತಾನೆ. ನಿಜವಾಗ್ಲೂ ಹೇಳ್ತೀನಿ, ಮನೆಗೆ ಹೋದ್ಮೇಲೆ ನಮ್ಮ ಮಾತು ಯಾರು ಕೇಳ್ತಾ ಇದ್ರು, ನಮ್ಮನ್ನು ಯಾರು ಹೇಳಿದ್ರು ನಾನು ಅಲ್ಲಿ ಹಾಡು ಹೇಳಿದ್ದೀನಿ, ಡ್ಯಾನ್ಸ್ ಮಾಡಿದ್ದೀನಿ. ಅಲ್ಲೇನೋ ಪಂಚಾಯತಿಗಳು ನಡೀತಾ ಇದ್ರು ಕೂಡ ಅಲ್ಲಿ ಸೆಂಟ್ರಲ್ಲಿ ಹೋಗ್ಬಿಟ್ಟು ನಾನು ಅದಕ್ಕೆ ಸಂಬಂಧಿಸಿದಂತೆ ಹಾಡು ಹೇಳಿದ್ದೀನಿ, ಡ್ಯಾನ್ಸ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಬರೀ ಮಾತಾಡೋದೊಂದೇ ಬರೋದಿಲ್ಲ ಅಲ್ಲಿ. ಬರೀ ನಾನು ಹಾಡು ಹೇಳಿ ಡ್ಯಾನ್ಸ್ ಮಾಡಿದ್ರಂತೂ ಬರೋದಿಲ್ಲ. ಅಲ್ಲೇನು ಟಾಸ್ಕ್ಗಳಿರ್ತಾವೋ, ಏನು ಅರಸಾರಸಿ ಸೇವಕರು ಇರ್ತಾವೋ ಅದನ್ನು ಪರಿಪೂರ್ಣವಾಗಿ ನಾವು ಆ ಕೆಲಸನ ಮಾಡಬೇಕು. ಅಲ್ಲದೇ ನಾವು ಅಲ್ಲಿ ಏನೇ ಒಂದು ಅನ್ಯಾಯ ತಪ್ಪುಗಳು ನಡೆದ್ರೆ ವಿರೋಧ ವ್ಯಕ್ತಪಡಿಸಬೇಕು. ಆಮೇಲೆ ಸಮಾಜಕ್ಕೆ ಏನು ನೋಡ್ತಾ ಇದೆ ಅದಕ್ಕೆ ಒಂದು ಒಳ್ಳೆ ನಮ್ಮ ವ್ಯಕ್ತಿತ್ವದಿಂದ ಒಂದು ಒಳ್ಳೆ ಸಂದೇಶ ಕೊಡಬೇಕು. ಅದನ್ನೆಲ್ಲ ನಾನು ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದು. ನಮಗೆ ಇನ್ನೊಬ್ಬರು ಬಂದು ನೀವು ಓಪನ್ ಅಪ್ ಆಗಿ ಅನ್ನೋದು ನನಗೆ ಹೇಳೋ ಅಗತ್ಯನೇ ಏನಿಲ್ಲ. ನಾನು ಓಪನ್ ಅಪ್ ಆಗಿದ್ದಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದು. ಸೈಲೆಂಟಾಗಿದ್ದಿದ್ರೆ ನನ್ನ ಗುರುತು ಹಿಡಿತಾ ಇದ್ದಿಲ್ಲ, ನನ್ನ ಕರಿತಾನೆ ಇದ್ದಿಲ್ಲ.
ಯಾಕಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಕರಿಬಸಪ್ಪ ಎಷ್ಟು ಆಕ್ಟಿವ್ ಆಗಿ ಎಷ್ಟು ಆಕ್ಟಿವ್ ಆಗಿರ್ತಾರೆ. ಹೌದು ಹೌದು ಅಂತ ಬಟ್ ಅಂದ್ರೆ ನಾವು ನಿಮ್ ರೀಲ್ಸ್ ಗಳೆಲ್ಲ ನೋಡಿದೀವಿ ಅಂಡ್ ನಿಮ್ ಬಗ್ಗೆ ಎಲ್ಲ ತಿಳ್ಕೊಂಡಿದೀವಿ. ನೀವು ಪೊಲೀಸರಿಗೆ ಟ್ರೈನ್ ಮಾಡೋರು, ನಿಮ್ಮ ನಾಲೆಜ್ ಆಗಿರ್ಬೋದು, ನಿಮ್ಮ ಕಡಕ್ನೆಸ್ ಆಗಿರ್ಬೋದು, ಅದು ಯಾವುದೂ ಆಚೆ ಬರ್ತಿಲ್ವಲ್ಲ, ಯಾಕೆ ಏನಾಯ್ತು ಅಂದ್ರೆ ನಮ್ಗೇನು ಕಾಣಿಸ್ತಿಲ್ವಲ್ಲ ಕರಿಬಸಪ್ಪ ಅವ್ರದ್ದು, ಇನ್ನೂ ಸ್ವಲ್ಪ ಟೈಮ್ ಕೊಡ್ಬೇಕಿತ್ತ, ಎಲ್ಲಿ ಮಿಸ್ ಹೊಡಿತು ಅಂತ ನಮಗೂ ಕನ್ಫ್ಯೂಷನ್ ಅದೇ. ಎಲ್ಲಿ ಮಿಸ್ ಹೊಡಿತಂದರೆ ನಮಗೆ ಫಸ್ಟ್ ಡೇಗೆ ನಾಮಿನೇಷನ್ ಮಾಡಿದ ತಕ್ಷಣವೇ ನಮಗೆ ಅಲ್ಲಿ ಮಿಸ್ ಹೊಡಿತು. ಅಂದರೆ ಸ್ವಲ್ಪ ಹೌದು ಏನಪ್ಪ ಇವತ್ತು ತಾನೇ ಬಂದಿದ್ದೀನಿ ಮನೆಗೆ, ಇನ್ನೇನು ಇವತ್ತು ರಾತ್ರಿ ಮುಗೀತು, ಬೆಳಗ್ಗೆ ನಾವು ಇನ್ನೊಂದು ಟಾಸ್ಕ್ ಆಡಬೇಕು ಇದು ಮಾಡ್ಬೇಕಂದಾಗ ಇಮಿಡಿಯೇಟಾಗಿ ಬಿಗ್ ಬಾಸಿಂದ ಆದೇಶ ಬರುತ್ತೆ, ಏನೋ ಒಂದು ಮಾಹಿತಿ ಬರ್ತದೆ. ಈಗ ನಾಮಿನೇಷನ್ನು ಮನೆಯಿಂದ ಹೊರಗಡೆ ಹಾಕೋದಕ್ಕೆ ನೀವು ಯಾರನ್ನ ಇಷ್ಟಪಡ್ತೀರ ಅಂತ ತಕ್ಷಣ ನಾನು ಮತ್ತು ಅಮಿತ್ ಅವ್ರನ್ನ ನಮ್ಮನ್ನು ಇಮಿಡಿಯೇಟಾಗಿ ಅವರು ಇದು ಮಾಡಿಬಿಟ್ರು. ಯಾಕಂದ್ರೆ ಹುಡುಗ ಬಟ್ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಂದಿರೋದು ನಾವು ಬೇಗ ಕನೆಕ್ಟ್ ಆಗಲಿಲ್ಲ. ಅಲ್ಲಿಗೆ ಫಸ್ಟ್ ಡೇಗೆ ನಮ್ಮನ್ನು ಇದು ಮಾಡಿಬಿಟ್ರು, ಡಿಮೋಟಿವೇಟ್ ಮಾಡಿಬಿಟ್ರು. ಅಲ್ಲಿ ನನಗೆ ಓಪನ್ ಅಪ್ ಆಗಕ್ಕೆ ಚಾನ್ಸ್ ಇರಲಿಲ್ಲ, ಆದರೂ ನಾನು ಓಪನ್ ಅಪ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಮನುಷ್ಯ ಅಲ್ಲ, ನಮ್ಮನ್ನು ಯಾರು ಹಿಡಿದಿಟ್ರು ನಾನು ತೊಗೊಂಡಾಗ ಎಲ್ಲಿ ಬಿಟ್ಟರು ನಾನು ಒಬ್ಬನೇ ಅಂತೂ ಸುಮ್ಮನೆ ಇರಲ್ಲ. ಅಲ್ಲಿ ನನ್ನ ಕಲೆ ಪ್ರದರ್ಶನ ನಾನು ಮಾಡೋನೆ. ಈ ರೋಡಲ್ಲೋ ಫುಟ್ಪಾತ್ನಲ್ಲೋ ಯಾರು ಕೇಳ್ದಾರ ಜಾಗದಲ್ಲಿ ನಾನು ಮಾಡ್ತೀನಿ ಅಂತಂದರೆ ಅಲ್ಲಿ ಬಿಟ್ಟಿರ್ತೀನಿ, ನಾನು ಅಲ್ಲಿ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಎಲ್ಲ ಒಂದು ಕಡೆ ಎಲ್ಲಿ ಜಾಗ ಇರ್ತತೋ, ಎಲ್ಲಿರ್ತಾರೋ, ಯಾರು ಕೇಳ್ತಾರೋ ಬಿಡ್ತಾರೋ ಎಲ್ಲ ಕಡೆಗೂ ನಾನು ಮಾಡಿದ್ದೀನಿ. ಬಟ್ ಏನೋ ಕ್ಯಾಮ್ರಾ ಇದೆ ಅಥವಾ ಏನೋ ಸುಮ್ಮನೆ ಡ್ಯಾನ್ಸ್ ಮಾಡೋದು ಅಂತಲ್ಲ, ಅನ್ನೋ ವಿಷಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ನಾವಲ್ಲಿ ಮಾಡಿದ್ದೀವಿ. ಇನ್ನು ಓಪನ್ ಅಪ್ ಆಗದೆ ಇದ್ದರೆ ಆಡೋದು ಡ್ಯಾನ್ಸ್ ಮಾಡೋದು ಮಾಡೋಕ್ಕಾಗುತ್ತಾ? ಸುಮ್ಮನೆ ಅಲ್ಲಿ ತರಲೆ ಮಾಡೋಕ್ಕಾಗುತ್ತಾ ಅಲ್ವಾ? ಈಗ ನನಗೆ ನಮ್ಮ ಕೊಲೀಗ್ಸ್ ಅಮಿತ್ ಅವರು ನೀವು ಓಪನ್ ಅಪ್ ಆಗಿಲ್ಲ ಅಂತಂದ್ರೆ ಸುಮ್ಮನೆ ಅಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ? ಸುಮ್ಮನೆ ಬೊಬ್ರೋನ ಡೈಲಾಗ್ ಹೇಳೋಕ್ಕಾಗುತ್ತಾ? ಅಮಿತ್ ಅವ್ರದ್ದು ಇನ್ನೊಂದು ಏನಂತಂದ್ರೆ ಅವರು ಹೇಳಿರೋ ಪ್ರಕಾರ ಎಲ್ಲ ಅವ್ರು ಬರೀ ಮೋಟಿವೇಶನ್ ಮಾಡ್ಕೊಂಡೇ ಇದ್ಬಿಟ್ರು ಮೇಡಮ್. ಮೋಟಿವೇಶನ್ ಇಲ್ಲ. ಈಗ ಏನಾಗುತ್ತಂದ್ರೆ ಕೆಲವೊಬ್ಬರಿಗೆ ನಮ್ಮ ಮೇಲೆ ಇಷ್ಟ ಇಲ್ಲ ಅಂದ್ರೆ ಈಗ ನಮ್ಮ ಕೆಲಸನ ನಾವು ಮಾಡಬೇಕಾಗುತ್ತೆ. ಹೌದು, ನಮ್ಮ ಕೆಲಸ ನಾವು ಮಾಡಿಲ್ಲ ಅಂದರೆ ನಾವು ನಿಮಗೆ ಏನು ಮಾಡ್ಬೇಕಂದ್ರೆ ನಿಮ್ಮ ಬಗ್ಗೆ ನಾವು ಅಪಪ್ರಚಾರ ಮಾಡಬೇಕಾಗುತ್ತೆ. ನಾವು ಈಗ ಅವ್ರ ಪಾಪ ಅವ್ರ ಕೆಲಸನ ಅವ್ರು ಮಾಡಬೇಕಲ್ವಾ? ಅವ್ರ ಕೈಲಿ ಏನಿದೆ ಅವ್ರು ಪ್ರದರ್ಶನ ಮಾಡಬೇಕು. ಅವರಲ್ಲಿ ಏನಿದೆ ಪ್ರತಿರೋಧನ ವ್ಯಕ್ತಪಡಿಸ್ಬೇಕು. ನಾನಿದ್ದೀನಿ, ನಾನು ಪ್ರತಿರೋಧಿಸ್ತೀನಿ, ಹಾಡು ಹೇಳಿದ್ದೀನಿ, ಡ್ಯಾನ್ಸ್ ಮಾಡಿದ್ದೀನಿ, ನಗಿಸಿದ್ದೀನಿ, ಎಲ್ಲರೂ ಪ್ರೀತಿ ವಿಶ್ವಾಸನ ಗಳಿಸಿದ್ದೀನಿ. ನಾನು ಅಷ್ಟು ದಿನ ಕೂಡ ನನ್ನನ್ನು ಅಲ್ಲಿ ಪ್ರೂವ್ ಮಾಡ್ಕೊಂಡಿದ್ದೀನಿ. ಒಂದು ವಾರ ಅಲ್ಲ, ಅದು ಒನ್ ಡೇ ಅಷ್ಟೇ ನಾವು ಫ್ರೀ ಆಗಿದ್ದಿಲ್ಲ. ಒನ್ ಡೇ ನೆಕ್ಸ್ಟ್ ಡೇ ನಮ್ಮಲ್ಲೆಲ್ಲ ಡಿಮೋಟಿವೇಟ್ ಮಾಡ್ತಾಯಿದ್ರು ಕೂಡ ನಾನು ಆದ್ರೂ ಕೂಡ ಎಲ್ಲರೂ ನಾನು ಅಲ್ಲಿ ನಗಿಸಬಲ್ಲೆ. ನಾನು ಅವ್ರು ಹಾಡು ಕೇಳದೇ ಇದ್ರೂ ನಾನು ಅವ್ರಿಗೆ ಕಣ್ಣು ನೋಡಿ ನಮ್ಮ ಕಣ್ಣಿಂದ ಮಾತಾಡ್ಸಿದ್ರು ಕೂಡ ಅವ್ರು ಯಾರೂ ಮಾತಾಡ್ತಾ ಇದ್ದಿಲ್ಲ. ನಾವು ಅವ್ರನ್ನ ಮನಸ್ಸಿನ ಕಣ್ಣನ್ನು ತೆರೆಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಯಾಕಂದರೆ ಎಲ್ಲಿ ನಮ್ಮನ್ನು ಇಷ್ಟಪಡಲ್ವೋ ಅಲ್ಲಿ ನಾನು ಇಷ್ಟಪಡೋ ಥರ ನಾನು ಮಾಡೋಂಥ ವ್ಯಕ್ತಿ. ಹೀಗಾಗಿ ನಾನು ಸರಿ ಇದ್ದೀನಿ ಅಥವಾ ಅಮಿತ್ ಅವರು ಸರಿ ಇಲ್ಲ ಅಂತ ಹೇಳೋದಕ್ಕೆ ನಾನು ತಯಾರಿಲ್ಲ. ಯಾಕಂದರೆ ನಾನು ಬಂದಿರೋದು ಎವ್ರಿ ಡೇ ಎವ್ರಿ ಸೆಕೆಂಡ್ಸ್ ಆ್ಯಕ್ಟಿವ್ ಆಗಿರ್ತಕ್ಕಂಥ ಪರ್ಸನ್. ಒಂದು ಕ್ವಶನ್ ಕೇಳಿದ್ರೆ 10 ಮಾತಾಡ್ತೀನಿ. ಓಕೆ, ಸ್ವಲ್ಪ ಮಾತಾಡಿದ್ರೆ ಇಷ್ಟುದ್ದ ಮಾತಾಡ್ತೀನಿ. ಎಲ್ಲ ತಗೊಂಡೋಗಿ ಇಲ್ಲೇ ಬಿಟ್ರು ಅಲ್ಲಿ ಹಾಡು ಹೇಳ್ತೀನಿ, ಡ್ಯಾನ್ಸ್ ಮಾಡ್ತೀನಿ. ಹಿಂಗಿರುವಾಗ ನಾನು ಅವರು ಸರಿಯಿಲ್ಲ ಅಂತ ನಾನು ಹೇಳೋದಕ್ಕೆ ಇದಿಲ್ಲ. ಯಾಕಂದರೆ ಅವ್ರು ಇರೋದು ಹಾಗೆ ಇರ್ಬೋದು, ಯಾರು ಅಮಿತ್ ಅವ್ರು ಇರೋದು ಕೂಡ ಅವರು ಹಾಗೆ ಇರ್ಬೋದು. ಬಟ್ ಕರಿಬಸಪ್ಪ ಅಂದರೆ ಎವ್ರಿ ಸೆಕೆಂಡ್ಸ್ ಎವ್ರಿ ಡೇ ಆ್ಯಕ್ಟಿವ್ ಆಗಿರ್ತಕ್ಕಂಥ ಎಲ್ಲ ಒಂದು ಕಡೆಗೆ ಅಲ್ಲಿ ಇವರು ಆ್ಯಕ್ಟಿವ್ ಆಗಿದ್ದಾರೆ, ಫುಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ಇವರು ನೀವು ಓಪನ್ ಅಪ್ ಆಗಿ ಅಂತ ಹೇಳ್ಬಿಟ್ಟು ನಾನು ಓಪನ್ ಆಗಿ ಎಲ್ಲ ಇದು ಮಾಡಿದ್ರು ಅವ್ರು ಓಪನ್ ಆಗದೇ ಅಲ್ಲೇ ಇದ್ಬಿಟ್ರು. ಎಲ್ಲ ಒಂದು ಕಡೆಗೆ ಅದು ಸ್ವಲ್ಪ ಮಿಸ್ ಹೊಡಿತು. ಸೊ ಈಗ ಅಮಿತ್ ಅವ್ರ ಬದಲು ನಿಮಗೆ ಬೇರೆ ಯಾರು ಸಿಗಬೇಕು ಅಂತ ಆಸೆ ಇತ್ತು? ಯಾಕಂದ್ರೆ ಉತ್ತರ ಕರ್ನಾಟಕದವರು ನಿಮ್ಮ ಮಾಡುವವರು, ನೀವು ಅವ್ರೂ ಸೆಲೆಕ್ಟ್ ಮಾಡ್ಕೋಬೋದಿತ್ತಲ್ಲ, ಯಾಕಂದ್ರೆ ನಿಮ್ಗೊಂದು ಚಾನ್ಸ್ ಇತ್ತಲ್ವಾ? ಅದು ಏನೋ ಭಗವಂತ ಟೈಮಲ್ಲಿ ನಮಗೆ ಬುದ್ಧಿ ಏನೋ ಏನೋ ಗೊತ್ತಿಲ್ಲ. ಆ ಟೈಮಲ್ಲಿ ನಮ್ಮ ಸಾರು ಒಂದು ಪ್ರಶ್ನೆ ಕೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಎಲ್ರಿಗಿಂತ 74 ಬಂದಿದೆ, ನಿಮ್ಗೆ ಹೈಯೆಸ್ಟ್ ಮಾರ್ಕ್ಸ್, ಇನ್ನೊಂದು ಮಾರ್ಕ್ಸ್ ಬಂದಿದ್ರೆ ನೀವು ಒಂಟಿಯಾಗಿ ಹೋಗ್ಬಿಡ್ತಾ ಇದ್ರೆ, ಸೊ ಇವ್ರು 4 ಜನದಲ್ಲಿ ನೀವು ಯಾರಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದಾಗ ನಾವು ಅವಾಗ ಇವ್ರು 3 ಜನದಲ್ಲಿ ಪ್ರಶ್ನೆ ಕೇಳಿದಾಗ ನನ್ನ ಬಗ್ಗೆ ಹೆಸರು ಗೊತ್ತಿದೆ ಅಂದಾಗ ಇವರು ಪರಿಚಯ ಅಂತ ಹೇಳಿದ್ದು. ಆಮೇಲೆ ನಾವು ಇದು ಮಾಡಿದ್ದು ಆ್ಯಕ್ಚುಲಿ ನಮ್ಮ ಮನಸ್ಸಲ್ಲಿ ಇದ್ದದ್ದು ಮಾಳೋವ್ರನ್ನ. ಅಂದರೆ ಇಷ್ಟೇ ವಿಚಾರ ಏನಂದರೆ ಮಾಳೋವರು ಸ್ವಲ್ಪ ನಮ್ಮಲ್ಲಿ ಒಂದು ಸಂಪ್ರದಾಯಗಳಿರುತ್ತೆ. ಆ ಸಂಪ್ರದಾಯಗಳನ್ನ ನಾವು ಸ್ವಲ್ಪ ಅದನ್ನು ನೋಡಿದ್ವಿ. ಮತ್ತು ಯೂನಿಸೆಂಟ್ ಇದ್ದರು ನಮ್ಮ ಉತ್ತರ ಕರ್ನಾಟಕದಿರೋದ್ರಿಂದ, ಸೊ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದಿತ್ತು ಅಂತ ನನಗೆ ಮೈಂಡಲ್ಲಿತ್ತು. ಈ ಪ್ರಶ್ನೆ ಕೇಳೋ ಮುಖಾಂತರ ಇವರು ಒಂದು ಸ್ವಲ್ಪ ಕರಿಬಸಪ್ಪ ಗೊತ್ತು ಅಂದಾಗ ನಮಗೆ ಗೊತ್ತಿದೆ, ಸ್ವಲ್ಪ ಇವ್ರಿಗೆ ಜೊತೆ ಹೋಗ್ಬೋದು ಅನ್ನೋದು ಒಂದು ಬಂತು ಮೈಂಡಲ್ಲಿ. ಯಾಕಂದರೆ ಅವ್ರ ಬಗ್ಗೆನೇ ನನಗೆ ಗೊತ್ತಿಲ್ಲ. ಅವ್ರು ಯಾರಂತಂದು ಈಗ ಅಮಿತ್ ಅವ್ರನ್ನ ನಾವು ಎಲ್ಲೊಂದು ಕಡೆ ವಾಯ್ಸ್ ಕೇಳಿದ್ದೀವಿ ಅದನ್ನು, ಬಟ್ ರಿಯಲ್ ಇವರೇ ಅಂತ ನಮಗೆ ಅಷ್ಟು ಗೊತ್ತಿರಲಿಲ್ಲ. ಒಂದು ಪ್ರಶ್ನೆ ಮುಖಾಂತರ ಅವರು ನಮಗೆ ಕನೆಕ್ಟ್ ಆಗೋ ಥರ ಆಗೋಯ್ತಲ್ಲಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.